ಬಗಳಲು ನನ್ನ ನಾಯಿ ಎಂದು ತಿಳಿದುಕೊಂಡಿದ್ದೇನೆ ಕತ್ತೆ ಕಾಡಿದಿರಾ ಅಂತ ಕೇಳಿದ. ಇರಲಿ ಚಂದ್ರ, ನಮ್ಮ ಎರೆಹೊಲದ ಜೋಳದ ಹಿಡಿಯನ್ನು ನೋಡಿಸ್ಕೊಂಡು ಬಂದಿರುವ್ಯಾ? ಅದನ್ನಾಗಲೇ ಬೆಂಕಿ ಬಾಯಪ್ಪ ಮತ್ತು ಆ ಮಸರಿ ಹೊಲದ ಕಡೆ ಅದನ್ನ ಮಲ್ಲಮ್ಮನ ಗಂಗಾವತಿನ ಕರ್ಕೊಂಡು ಹೋಗಿ ನಿನ್ನೆ ಅಂದಾಗೆ ಚಂದ್ರ, ನಮ್ಮ ಎರೆಹೊಲದ ಜೋಳದ ಹಿಡಿಯನ್ನು ನೋಡಿ ಎರೆಹೊಲದ ಜೋಳದ ಕಟಾವು ಮಾಡಲಿಕ್ಕೆ ಬರ್ತಾರೆ. ಅವರ ಕೈಯಿಂದ 10,000 ಹಣವನ್ನು ತೆಗೆದುಕೊಂಡು ಹಳೆಯ ದಾಳಿಗೆ ಪಗಾರವನ್ನು ಕೊಟ್ಟು ಬಿಡು. ಮಾಡ್ತೀನಿ ದಡ್ಯಾರ. ಚಂದ್ರ, ನಿನ್ನೆ ಕಾಲೇಜಿನಲ್ಲಿ ನನ್ನ ತಂಗಿ ಸುಕನ್ಯಗೆ ರ್ಯಾಗಿಂಗ್ ಮಾಡಿದನಂತಲ್ಲ, ಯಾರಲ್ಲೇ ಅವನು? ನಡ್ರಿ ನಾನು ಕೇಳಕ್ಕ, ಅದನ್ನ ಅವ್ರನ್ನ ಕರೆದು ಕೇಳ್ರಿ. ತಂಗಿ ಸುಕನ್ಯಾ, ಯಾಕಣ್ಣ ನನ್ನನ್ನು ಕರೆದ ಕಾರಣ? ನಿನ್ನೆ ಕಾಲೇಜಿನಲ್ಲಿ ನಿನಗೆ ರ್ಯಾಗಿಂಗ್ ಮಾಡಿದನಂತಲ್ಲ, ಯಾರವನು? ಅಣ್ಣ, ಅವನು ಪಕ್ಕದೂರಿನ ಪರಮೇಶಿ ಮಗ. ಅವನ ಹೆಸರು ಸಂಪತ್ ಅಂತ ಅವನ ಹೆಸರು. ಚಂದ್ರ, ಈಗಲೇ ನನ್ನ ದೀಪ ತೆಗೆದುಕೊಂಡು ಹೋಗಿ 4 ಜನ ರೌಡಿಗಳನ್ನು ಕರೆದುಕೊಂಡು ಅವನನ್ನು ಎನಿಸಿ ಬಿಡು. ಆಯ್ತ್ರಿ ದಡ್ಯಾರ, ಅಷ್ಟೇ ಮಾಡ್ತೀನಿ. ಎನಿಸಿ ಉದ ಎನಿಸಿ ಬಂದ್ಬಿಡ್ತೀನಿ. ಅಣ್ಣ, ಹೀಗೆ ಹೊರ ಎನಿಸಿದರೆ ನನ್ನ ಅಣ್ಣ ಒಬ್ಬ ದೊಡ್ಡ ರೌಡಿ ಎನ್ನುತ್ತಾರೆ ನನ್ನ ಸ್ನೇಹಿತರು. ಮತ್ತೇನು ಮಾಡಲಿ ತಂಗಿ? ಆ ಚಟ್ಟ ಪುಣ್ಯನ್ನು ಇನ್ನೊಂದು ಸಾರಿ, ಇನ್ನು ಒಂದೇ ಒಂದು ಸಾರಿ ನನ್ನ ತಂದೆಗೆ ಬಾರದ ಹಾಗೆ ನೋಡಿಕೊಂಡರೆ ಸಾಕು. ಅಷ್ಟೇ ಮಾಡ್ತೀನಿ ಅವರ. ನಡ್ರಿ ಮನೆಗೆ ಹೋಗೋಣ. ಅಣ್ಣ, ನನಗೆ ಕಾಲೇಜ್ಗೆ ಟೈಮ್ ಆಯ್ತು, ನಾನು ಹೋಗಿ ಬರ್ಲೇನ? ಹೋಗಿ ಬನ್ನಿ. ಸರಿ ಅಣ್ಣ. ಈ ರಣದೇವನ ದೇಹದಲ್ಲಿರುವ ನನ್ನೆರಡು ಕಣ್ಣಲ್ಲಿ ಒಂದು ಕಣ್ಣು ನನ್ನ ತಂಗಿ ಸುಕನ್ಯ, ಆ ಕಣ್ಣಿನಲ್ಲಿ ನೀರು ತರಿಸಿದವರ ಕಣ್ಣಲ್ಲಿ